ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ, ಸೊ ಅದಕ್ಕೆ ಇವತ್ತು ಎದ್ದಿದ್ದು ಲೇಟ್ ಆಯಿತು. ಆ್ಯಂಡ್ ಎಲ್ಲರ ಮನೇಲೂ ಸಂಡೇ ಅಂದರೆ ತುಂಬ ಜಾಸ್ತಿ ಹೊತ್ತು ನಿದ್ದೆ ಮಾಡ್ತೀರಾ, ಆ್ಯಂಡ್ ನಾನು ಕೂಡ ಅಷ್ಟೇ. ಇವತ್ತು ಈಚೆ ಹೋಗಿ ನೋಡಿದೆ, ಮಧ್ಯಾಹ್ನ ಸ್ವಲ್ಪ ಮಳೆ ಬರೋ ಥರ ಇತ್ತು. ಸ್ವಲ್ಪ ಹನಿ ಕೂಡ ಹಾಕಿ ಹೋಗ್ತು. ಆ್ಯಂಡ್ ಊರಿಂದ ಅಮ್ಮ, ಅಣ್ಣ, ತಮ್ಮ 3 ಜನರು ಬಂದಿದ್ದರು. ಆ್ಯಂಡ್ ಅಮ್ಮ ಸ್ವಲ್ಪ ಸೂಪರ್ ಮಾರ್ಕೆಟಲ್ಲಿ ಏನೋ ಪರ್ಚೇಸಿಂಗ್ ಮಾಡಬೇಕು ಅಂತ ಅಂದರು. ಸೊ ನಾನು ಅಮ್ಮ ಬಂದ್ವಿ, ಶಾಪಿಂಗ್ ಮಾಡಿ ಬಂದು. ನನ್ನ ತಮ್ಮ ಬುಧವಾರದಿಂದ ಏನೋ ಟರ್ಮ್ ಟೆಸ್ಟ್ ಅಂತೆ, ಅದಕ್ಕೆ ಓದ್ಕೋತಾ ಇದ್ದ. ನಾನು ಇವತ್ತು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಬಿರಿಯಾನಿ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀನಿ. ಮೊದಲು ನಾನು ಒಂದು ಜಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಮೆಣಸು ಆ್ಯಂಡ್ ಇದು ಚಕ್ಕೆ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆ 3 ಪಾವಷ್ಟು ಅಕ್ಕಿ ತೊಗೊಂಡಿದ್ದೀವಿ. ಆ್ಯಂಡ್ ತಿರ್ಗಾ ಪಲಾವ್ ಸಾಮಾನು ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಒಗ್ಗರಣೆಗೆ ಹಾಕೋಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ನಾನು ಚಿಕನ್ ತೊಗೊಂಡಿದ್ದೀನಿ, ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ 2-3 ಸಲ. ಆ್ಯಂಡ್ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ತೊಳೆದಿರ್ತೀವಲ್ವ, ಅದೆಲ್ಲ ನೀರೆಲ್ಲ ಸೋರಿರುತ್ತೆ. ಸೊ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಅದಾದಮೇಲೆ 2 ಬಿರಿಯಾನಿ ಪೌಡರ್ನ ಕಟ್ ಮಾಡಿ ಅದಕ್ಕೆ ಹಾಕೋತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೊಸರು ಸ್ವಲ್ಪ ಫ್ರೆಶ್ ಆಗಿರೋದೇ ತಗೊಳ್ಳಿ. ಹುಳಿ ಮೊಸರು ಎಲ್ಲ ತೊಗೊಂಡ್ರೆ ಜಾಸ್ತಿ ಬೇರೆ ಹಾಕಿರ್ತೀವಿ ಅಲ್ವಾ, ಅದು ಸ್ವಲ್ಪ ಜಾಸ್ತಿ ಹುಳಿನೇ ಆಗ್ಬಿಡುತ್ತೆ. ಅದಕ್ಕೆ ಫ್ರೆಶ್ ಮೊಸರನ್ನೇ ತಗೊಳ್ಳಿ. ಅದನ್ನು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ಆ್ಯಂಡ್ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸಾಲ್ಟ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಪ್ಲೇಟ್ನ ಮುಚ್ಚಿಟ್ಟಿದ್ದೀನಿ. ಆ್ಯಂಡ್ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದನ್ನು ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಹಚ್ಕೊಂಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಾದಂಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಈರುಳ್ಳಿ ಬೆಂದು ಕೆಂಪಾದಮೇಲೆ ಪಲಾವ್ಗೆ ಬೇಕಾಗಿರೋ ಸಾಮಾನುಗಳೆಲ್ಲನೂ ಹಾಕೋತಾ ಇದ್ದೀನಿ. ಅಂದರೆ ಪಲಾವ್ ಎಲೆ, ಮರಾಠ ಮಗ್ಗು ಮತ್ತು ಓಂ ಕಾಳು ಅಂತ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಟೊಮೊಟೊನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಆಗಲೇ ಕಲಸಿಟ್ಕೊಂಡಿದ್ವಿ ಅಲ್ವಾ, ಚಿಕನ್ ಜೊತೆಗೆ ಬಿರಿಯಾನಿ ಪೌಡರ್ ಮತ್ತು ಮೊಸರು ಹಾಕಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ತಿರ್ಗಾ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟಲ್ಲಿ ಮುಚ್ಚಿ ಮತ್ತು ಒಂದು 5 ನಿಮಿಷ ಬಿಟ್ಟು ಬಂದು ಓಪನ್ ಮಾಡಿ ಸ್ವಲ್ಪ ಸಾಲ್ಟ್ನ ಹಾಕಿ. ಉಪ್ಪನ್ನ ಆದಷ್ಟು ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಉಪ್ಪಾದರೆ ತಿನ್ನೋಕ್ಕಾಗಲ್ಲ. ಆಮೇಲೆ ಬೇಕಿದ್ದರೆ ಸಪ್ಪೆ ಏನಾದರೂ ಆದರೆ ನೋಡ್ಕೊಂಡು ಹಾಕ್ಕೊಂಡ್ರಾಯ್ತು. ಅದ್ರ ಜೊತೆಗೆ ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಲಿ ಚಿಕನ್ದು ಅಂತ ಅರಿಶಿನ ಆ್ಯಡ್ ಮಾಡಿದ್ದೀನಿ.
ಚಿಕನ್ ಎಲ್ಲ ನೀರು ಬಿಡ್ತಿದೆ, ಈಗ ಬೇಯ್ತಿದೆ ಅಂತ ಅರ್ಥ. ಆ್ಯಂಡ್ ಒಂದು 10 ನಿಮಿಷ ಬೇಯಿಸಾದ್ಮೇಲೆ ಮಸಾಲಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಸಾಲ ಎಲ್ಲ ಆ್ಯಡ್ ಮಾಡಿ ಮಿಕ್ಸಪ್ ಮಾಡ್ತಾ ಇದ್ದೀನಿ. ತಿರ್ಗಾ ಮಿಕ್ಸ್ ಮಾಡಿಬಿಟ್ಟು ತಿರ್ಗಾ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಕ್ಕೆ ತಿರ್ಗಾ ಚಿಕನ್ ಇನ್ನೂ ಜಾಸ್ತಿ ಎಣ್ಣೆ ನೀರು ಎಲ್ಲ ಬಿಟ್ಟಿದೆ. ಇದಕ್ಕೆ ನಾವು ಆಗಲೇ ತೊಗೊಂಡಿದ್ವಲ್ಲ ಅಕ್ಕಿ, ಅದನ್ನು ಹಾಕ್ತಾ ಇದ್ದೀನಿ. ಹಾಕಿ ಮಿಕ್ಸಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಅಕ್ಕಿ ಎಷ್ಟು ಹಾಕಿದೆ ಅದು 2 ನೀರು ಹಾಕ್ತಾ ಇದ್ದೀನಿ. ನಾನು ಈ ಪಾತ್ರೆಯಲ್ಲಿ ತೊಗೊಂಡಿದ್ದೆ ಅಕ್ಕಿನ, ಅದಕ್ಕೆ 2 ಸಲ ಆ ಪಾತ್ರೆಯಲ್ಲೇ ನೀರು ಹಾಕ್ತಾ ಇದ್ದೀನಿ. ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಅದನ್ನು ಮೆಂತ್ಯ ಸೊಪ್ಪಿತ್ತು, ನಮ್ಮ ಮನೆ ಪಕ್ಕದಲ್ಲೇ ಬೆಳೆದಿದ್ದೀವಿ, ಅದನ್ನು ಕೂಡ ಮಿಕ್ಸ್ ಹಾಕ್ಕೊಂಡು ಅದಾದಮೇಲೆ ಟೇಸ್ಟ್ ನೋಡಿದೆ, ಸಪ್ಪೆ ಆಗಿದ್ರೆ ಸ್ವಲ್ಪ ಸಾಲ್ಟ್ ಹಾಕೋಣ ಅಂತ, ಅದು ಕರೆಕ್ಟಾಗಿ ಇತ್ತು. ಆ್ಯಂಡ್ ತಿರ್ಗಾ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟೆ. ಆ್ಯಂಡ್ ಒಂದು 5 ನಿಮಿಷ ಬಿಟ್ಟು ಬಂದು ನೋಡಿದೆ, ಅದು ಸ್ವಲ್ಪ ಕುದೀತಾ ಇತ್ತು. ಸ್ವಲ್ಪ ತಿರುಗಿಸಿ ಮಿಕ್ಸ್ ಮಾಡಿದೆ. 5 ನಿಮಿಷಕ್ಕೂ ಬಂದು ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂದರೆ ಅದು ತಳ ಹಿಡ್ಬಿಡುತ್ತೆ. ಈಗಲೂ ನಾನು ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಗೇನ್ ನಾನು ಮುಚ್ಚಿಟ್ಟು ಸ್ವಲ್ಪ 5 ನಿಮಿಷ ಬಿಟ್ಟು ಬಂದು ತಿರ್ಗಾ ಎಲ್ಲನೂ ಮಿಕ್ಸಪ್ ಮಾಡಿದೆ. ಆ್ಯಂಡ್ ಫೈನಲಿ ಬಿರಿಯಾನಿ ರೆಡಿ ಆಯಿತು. ನಾನು ಹಾಕ್ಕೊಂಡು ತಿಂದೆ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಒಂದ್ಸಲ, ಹೇಗೆ ಬಂತು ಅಂತ ತಿಳಿಸಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.